ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪೊಲಿಟಿಕಲ್ ಸೈನ್ಸ್ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಕುರಿತು ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಪರಿಕಲ್ಪನೆಯಾದ ಇವತ್ತಿನ ವಿಡಿಯೋದಲ್ಲಿ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷಗಳ ಕಾರ್ಯಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳಂದು ಕೂಡಲೇ ಎಷ್ಟು ಕಾರ್ಯಗಳು ಬರ್ತಾವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದ ವಿದ್ಯಾರ್ಥಿಗಳೇ 10 ಕಾರ್ಯಗಳು ಬರ್ತವೆ. ಆ 10 ಕಾರ್ಯಗಳನ್ನು ಒಮ್ಮೆ ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡುವಂಥ ಪ್ರಮುಖ ಅಂಶಗಳನ್ನು ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಪ್ರಿಪರೇಷನ್ ಆಫ್ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು. ಸೆಕೆಂಡ್ ಒನ್, ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಆಯ್ಕೆ. ಥರ್ಡ್ ಒನ್, ಪೊಲಿಟಿಕಲ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್, ರಾಜಕೀಯ ಶಿಕ್ಷಣ ಮತ್ತು ಅರಿವು. ಫೋರ್ತ್ ಒನ್, ಟು ಕಂಟೆಸ್ಟ್ ಎಲೆಕ್ಷನ್ಸ್, ಚುನಾವಣೆಗೆ ಸ್ಪರ್ಧಿಸುವುದು. ಫಿಫ್ತ್ ಒನ್, ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್, ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ಸಿಕ್ಸ್ತ್ ಒನ್, ಆ್ಯಕ್ಟ್ಸ್ ಆ್ಯಸ್ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ಸೆವೆಂತ್ ಒನ್, ಫಾರ್ಮೇಷನ್ ಆಫ್ ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು. ಏಟ್ತ್ ಒನ್, ಬ್ರಿಡ್ಜ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಪೀಪಲ್, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ. ಒಂಬತ್ತನೇದಾಗಿ ನೈನ್ತ್ ಒನ್, ಪ್ರಮೋಟಸ್ ದ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ. ಟೆಂತ್ ಲಾಸ್ಟ್ ಒನ್, ಪ್ರಮೋಟಸ್ ದ ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಹೀಗೆ ರಾಜಕೀಯ ಪಕ್ಷಗಳಲ್ಲಿ ಪ್ರಮುಖವಾಗಿ 10 ಕಾರ್ಯಗಳು ಬರ್ತಾವೆ. ಆ 10 ಕಾರ್ಯಗಳನ್ನ ಒಂದೊಂದಾಗಿ ಚರ್ಚೆ ಮಾಡುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸುವ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ. ಹಾಗಾದರೆ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ರಾಜಕೀಯ ಪಕ್ಷಗಳ ಕಾರ್ಯಗಳಲ್ಲಿ ಬರುವಂಥ ಮೊದಲನೇ ಒಂದು ಕಾರ್ಯ, ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನಾವು ರಾಜಕೀಯ ಪಕ್ಷಗಳು ಅಂದ ಕೂಡಲೇ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಅತ್ಯಂತ ಅವಿಸ್ಮರಣೀಯವಾಗಿದೆ. ರಾಜಕೀಯ ಪಕ್ಷಗಳು ಇಲ್ಲದಿದ್ದರೆ ಭಾರತದ ಆಡಳಿತ ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯವಿಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ರಾಜಕೀಯ ಪಕ್ಷ ಅಂದರೆ ಸಾಮಾನ್ಯ ಗುರಿ, ಉದ್ದೇಶ, ಸಾಧನೆ ಹೊಂದಿರುವ ಸಂಘಟಿತ ಗುಂಪನ್ನು ರಾಜಕೀಯ ಪಕ್ಷ ಎನ್ನುವರು. ಅರ್ಥ ಆಯ್ತು ರೀ? ಪೊಲಿಟಿಕಲ್ ಪಾರ್ಟಿ ಈಸ್ ಆಸ್ ಆನ್ ಆರ್ಗನೈಸ್ಡ್ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಕಾಮನ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್ ಪೊಲಿಟಿಕಲ್ ಪಾರ್ಟಿ. ಹೀಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಅತ್ಯಂತ ವಿಸ್ಮರಣೀಯವಾಗಿದೆ. ಹೀಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಒಂದು ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವನಾಡಿ ಇದ್ದಂತೆ, ಜೀವಾಳುಗಳು ಇದ್ದಂತೆ. ಹಾಗಾದರೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಒಂದೊಂದಾಗಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ರಾಜಕೀಯ ಪಕ್ಷಗಳಿಗೆ ಬರುವಂಥ ಮೊದಲನೇ ಒಂದು ಪ್ರಮುಖ ಕಾರ್ಯ ಯಾವುದಪ್ಪ ಅಂತಂದ್ರೆ ದ ಫಸ್ಟ್ ಒನ್, ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿ, ಪ್ರಿಪರೇಷನ್ ಆಫ್ ಎಲೆಕ್ಷನ್ ಮ್ಯಾನಿಫೆಸ್ಟೋ. ಅಂದರೆ ರಾಜಕೀಯ ಪಕ್ಷಗಳ ಕಾರ್ಯಗಳಲ್ಲಿ ಬರುವಂಥ ಮೊದಲನೇ ಒಂದು ಪ್ರಮುಖ ಕಾರ್ಯ ವಿದ್ಯಾರ್ಥಿಗಳೇ ಚುನಾವಣಾ ಪ್ರಣಾಳಿಕೆಗಳನ್ನ ಸಿದ್ಧಪಡಿಸೋದು. ಅಂತಂದರೆ ರಾಜಕೀಯ ಪಕ್ಷಗಳ ಪ್ರಥಮ ಅಥವಾ ಪ್ರಾಥಮಿಕ ಕಾರ್ಯವೆಂದರೆ ಚುನಾವಣಾ ಪ್ರಣಾಳಿಕೆಗಳನ್ನ ಸಿದ್ಧಪಡಿಸೋದು. ಅಂದ್ರೆ ಜನಪರ ಕಾರ್ಯಕ್ರಮಗಳ ಮುಖಾಂತರ ಜನರನ್ನು ಒಲಿಸಿಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಏನಪ್ಪ ಅಂತಂದ್ರೆ ತಮ್ಮದೇ ಆದ ಧೋರಣೆಗಳನ್ನು, ತಮ್ಮದೇ ಆದ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಚುನಾವಣಾ ಪ್ರಣಾಳಿಕೆಗಳನ್ನ ಸಿದ್ಧಪಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತವೆ. ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಇರಲಿ, ಮೊದಲ ತನ್ನ ಪಕ್ಷದ ಸಿದ್ಧಾಂತ ಏನೈತಿ, ತನ್ನ ಪಕ್ಷದ ಧೋರಣೆ ಏನೈತಿ, ತನ್ನ ಪಕ್ಷದ ತತ್ವಗಳು ಏನಾದವು ಅನ್ನೋದನ್ನು ಕುರಿತು ತನ್ನ ಪಕ್ಷದ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಸ್ಪಷ್ಟಪಡಿಸುವಂಥ ಕೆಲಸ ಕಾರ್ಯವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಅಂದರೆ ಪ್ರಣಾಳಿಕೆ ಅಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಚುನಾವಣೆಗಿಂತ ಪೂರ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಜನರಿಗೆ ಅಥವಾ ಪ್ರಜೆಗಳಿಗೆ ಭರವಸೆಯನ್ನು ನೀಡುವಂಥ ಪಟ್ಟಿಗೆ ನಾವೆಂತ ಕರಿತೀವಿ, ಪ್ರಣಾಳಿಕೆ ಅಂತ ನಾವು ಕರಿತೀವಿ. ಆ ಪ್ರಣಾಳಿಕೆಗಳ ಮುಖಾಂತರ ಹಲವಾರು ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಜನರನ್ನು ಒಲಿಸಿಕೊಳ್ಳುವಂತಹ ಒಂದು ಕೆಲಸ ಕಾರ್ಯವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಹೀಗಾಗಿ ರಾಜಕೀಯ ಪಕ್ಷಗಳು ಮೊದಲು ಮಾಡುವಂಥ ಪ್ರಮುಖ ಕಾರ್ಯ ಏನಪ್ಪ ಅಂತಂದ್ರೆ ತನ್ನ ಪಕ್ಷದ ಸಿದ್ಧಾಂತ, ಧೋರಣೆಗಳನ್ನು ಮತ್ತು ತತ್ವಗಳನ್ನು ಒಳಗೊಂಡಂಥ ಒಂದು ರೀತಿಯ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂತಹ ಮಹತ್ವವಾದ ಕಾರ್ಯವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಅಂತಂದ್ರೆ ಜನರಿಗೆ ತಮ್ಮ ಪಕ್ಷದ ಮುಖಾಂತರ ಭರವಸೆ ಕೊಡುವಂತಹ
ಜನರಿಗೆ ತಮ್ಮ ಪಕ್ಷದ ಮುಖಾಂತರ ಒಂದು ರೀತಿಯ ಆಶಯವನ್ನು ವ್ಯಕ್ತಪಡಿಸುವಂತಹ ವಿಭಿನ್ನ ರೀತಿಯ ಸಿದ್ಧಾಂತಗಳು ಒಳಗೊಂಡಂತಹ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂಥ ಮಹತ್ವದ ಕಾರ್ಯವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಆ ಪ್ರಣಾಳಿಕೆಗಳ ಮುಖಾಂತರ ಜನರನ್ನು ತಮ್ಮ ಕಡೆಗೆ ಒಲಿಸಿಕೊಳ್ಳುವಂಥ ಮಹತ್ವದ ಜವಾಬ್ದಾರಿಯನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಹೀಗಾಗಿ ಮೊದಲನೇದಾಗಿ ಬರುವಂಥ ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಏನಪ್ಪ ಅಂತಂದ್ರೆ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಕಾರ್ಯ. ಇನ್ನು ಸೆಕೆಂಡ್ ಒನ್ ವಿದ್ಯಾರ್ಥಿಗಳು ಎರಡನೇದಾಗಿ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಆಯ್ಕೆ. ಅಂದ್ರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷದ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಚುನಾವಣೆಗೆ ಸ್ಪರ್ಧಿಸೋದು, ಚುನಾವಣೆಯಲ್ಲಿ ಗೆಲ್ಲುವುದೇ ಆ ರಾಜಕೀಯ ಪಕ್ಷಗಳ ಮೂಲ ಗುರಿ ಮತ್ತು ಉದ್ದೇಶ ಆಗಿರ್ತೈತಿ. ಹೀಗಾಗಿ ತಮ್ಮ ಪಕ್ಷದ ಪರವಾಗಿ ಒಬ್ಬ ಯೋಗ್ಯ, ಸಮರ್ಥ, ಅತ್ಯುತ್ತಮ ರಾಜಕೀಯ ಜ್ಞಾನ, ರಾಜಕೀಯ ಪರಿಜ್ಞಾನವನ್ನು ಹೊಂದಿರುವಂತಹ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿ ಅವ ಚುನಾವಣೆಯಲ್ಲಿ ಗೆಲ್ಲು ಬರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಅದು ಯಾವುದೇ ಚುನಾವಣೆ ಇರಲಿ, ಲೋಕಸಭೆ ಹಿಡ್ಕೊಂಡು ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಹಿಡ್ಕೊಂಡು ರಾಷ್ಟ್ರಪತಿ ಚುನಾವಣೆ ನಡೆಯುವಂಥ ಎಲ್ಲ ಚುನಾವಣೆಗಳಿಗೆ ತಮ್ಮ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಜೊತೆಗೆ ರಾಜ್ಯಸಭಾ ಚುನಾವಣೆ, ಯಾವುದೇ ಚುನಾವಣೆ ಇರ್ಬೋದು. ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪರವಾಗಿ ಒಬ್ಬ ಉತ್ತಮ, ಯೋಗ್ಯ, ಸಮರ್ಥ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿ ಆ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದು ಬರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಅಂದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ನಿಭಾಯಿಸುತ್ತವೆ. ಅಂದರೆ ತಮ್ಮ ಪಕ್ಷದ ಪರವಾಗಿ ಒಬ್ಬ ಮಹತ್ವ ಪರಿಜ್ಞಾನ, ರಾಜಕೀಯ ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ನಿಲ್ಲಿಸಿದ್ರೆ ಅವ ಗೆದ್ದು ಬರ್ತಾ ಅನ್ನೋ ಭರವಸೆ ಮುಖಾಂತರ ಯೋಗ್ಯ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಅಂದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡುತ್ತವೆ. ಇದು ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಅಂತ ನಾವು ಭಾವಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು ನಂಬರ್ ಥರ್ಡ್ ಒನ್, ಪೊಲಿಟಿಕಲ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್, ರಾಜಕೀಯ ಶಿಕ್ಷಣ ಮತ್ತು ಅರಿವು. ಮೂರನೇದಾಗಿ ಬರುವಂಥ ಪ್ರಮುಖ ಕಾರ್ಯ ರಾಜಕೀಯ ಶಿಕ್ಷಣ ಮತ್ತು ಅರಿವು. ಅಂದರೆ ರಾಜಕೀಯ ಪಕ್ಷಗಳು ರಾಜಕೀಯ ಶಿಕ್ಷಣ ಮತ್ತು ಅರಿವು ಮೂಡಿಸುವಲ್ಲಿ ಕೂಡ ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಅಂದರೆ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಸಿದ್ಧಾಂತಗಳನ್ನು ಇಟ್ಟುಕೊಂಡು, ತಮ್ಮದೇ ಆದ ತತ್ವಗಳನ್ನು ಇಟ್ಟುಕೊಂಡು, ತಮ್ಮದೇ ಆದ ಧೋರಣೆಗಳ ಮುಖಾಂತರ, ತಮ್ಮದೇ ಆದ ರಾಜಕೀಯ ಪಕ್ಷದ ಪ್ರಣಾಳಿಕೆಗಳ ಮುಖಾಂತರ ಪ್ರತಿಯೊಬ್ಬ ಪ್ರಜೆಗಳಿಗೆ ಏನಪ್ಪ ಅಂತಂದ್ರೆ ಅರಿವನ್ನು, ತಿಳುವಳಿಕೆಯನ್ನು ಮೂಡಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡುತ್ತವೆ. ಜೊತೆಗೆ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಸಿದ್ಧಾಂತಗಳನ್ನ, ತತ್ವಗಳನ್ನ, ಧೋರಣೆಗಳನ್ನ ಇಟ್ಕೊಂಡು ಆ ಧೋರಣೆಗಳ ಮುಖಾಂತರ ಪ್ರತಿಯೊಬ್ಬ ಪ್ರಜೆಗಳನ್ನ ಒಲಿಸಿಕೊಳ್ಳುವಂಥ ಜವಾಬ್ದಾರಿ ಕೂಡ ಮಾಡ್ತಾವೆ. ತಮ್ಮ ಪ್ರಣಾಳಿಕೆ ಏನೈತಿ, ತಮ್ಮ ಪಕ್ಷದ ಪಾತ್ರ ಏನೈತಿ, ತಮ್ಮ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿಯ ಪರಿಚಯ, ಜೊತೆಗೆ ರಾಜಕೀಯ ಪಕ್ಷಗಳೆಂದರೆ ರಾಜಕೀಯ ಪಕ್ಷದಲ್ಲಿ ಪಾಲ್ಗೊಂಡಂಥ ಅಭ್ಯರ್ಥಿಯ ಒಳ್ಳೆಯವನದನೋ ಇಲ್ಲೋ ಅನ್ನೋದನ್ನು ಕೂಡ ತಿಳಿಸಿಕೊಡಲು ಕೂಡ ಪ್ರಮುಖ ಪಾತ್ರ ವಹಿಸ್ತಾವು. ಜೊತೆಗೆ ತಮ್ಮ ಪಕ್ಷದ ಸಿದ್ಧಾಂತಗಳೇನದಾವು, ತಮ್ಮ ಪಕ್ಷದ ಧೋರಣೆಗಳೇನದಾವು, ತಮ್ಮ ಪಕ್ಷದ ಪ್ರಣಾಳಿಕೆಗಳೇನದಾವು ಅನ್ನುವ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ರಾಜಕೀಯ ಜ್ಞಾನ ಮತ್ತು ರಾಜಕೀಯ ಶಿಕ್ಷಣ ಅರಿವನ್ನು ಮೂಡಿಸಲು ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಅಂದ್ರೆ ರಾಜಕೀಯ ಪಕ್ಷದ ಮುಖಾಂತರ ಎಲ್ಲ ಪ್ರಜೆಗಳು ಏನಪ್ಪ ಅಂದ್ರೆ ಮುಕ್ತವಾಗಿ ರಾಜಕೀಯ ಅಂದರೆ ಏನ, ರಾಜಕೀಯ ಪಕ್ಷ ಅಂದರೆ ಏನ, ಅಭ್ಯರ್ಥಿ ಅಂದರೆ ಯಾರ, ಯಾವ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು, ಯಾವ ರಾಜಕೀಯ ಪಕ್ಷ ಅತ್ಯುತ್ತಮ ಐತಿ ಅನ್ನುವ ಎಲ್ಲ ಸಂಪೂರ್ಣವಾದ ರಾಜಕೀಯ ಜ್ಞಾನವನ್ನು, ರಾಜಕೀಯ ಶಿಕ್ಷಣವನ್ನು, ರಾಜಕೀಯ ಅರಿವನ್ನು ಕೂಡ ಮೂಡಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಹೀಗಾಗಿ ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ಮೂಡಿಸುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಇದು ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಅಂತ ನಾವು ಭಾವಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ನಂಬರ್ ಫೋರ್ತ್ ಒನ್, ಟು ಕಂಟೆಸ್ಟ್ ಎಲೆಕ್ಷನ್ಸ್, ಚುನಾವಣೆಗೆ ಸ್ಪರ್ಧಿಸುವುದು. ಚುನಾವಣೆಗೆ ಸ್ಪರ್ಧಿಸುವುದು ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷವು ತಮ್ಮ ಪಕ್ಷದ ಪರವಾಗಿ ಒಬ್ಬ ಉತ್ತಮ, ಯೋಗ್ಯ, ಸಮರ್ಥ ಅಭ್ಯರ್ಥಿಯನ್ನು ಸ್ಪರ್ಧಿಸಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡ್ತಾವೆ. ಸ್ಥಳೀಯ ಸರ್ಕಾರದಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದವರೆಗೆ, ರಾಷ್ಟ್ರಪತಿಯವರಿಗೆ ನಡೆಯುವಂಥ ಎಲ್ಲ ಚುನಾವಣೆಗಳಿಗೆ ತಮ್ಮ ಪಕ್ಷದ ಪರವಾಗಿ ಒಬ್ಬ ಯೋಗ್ಯ, ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಅಂದರೆ ಒಂದು ಪಕ್ಷದ ಪರವಾಗಿ ಚುನಾವಣೆಗೆ ಸ್ಪರ್ಧಿಸುವಂಥ ಅಭ್ಯರ್ಥಿ ಕಡ್ಡಾಯವಾಗಿ ಏನಪ್ಪ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ತನ್ನ ಎಲ್ಲ ನಾಮಪತ್ರ ವಿವರಗಳನ್ನು ಸಲ್ಲಿಸಬೇಕಾಗುತ್ತದೆ. ಆ ನಾಮಪತ್ರದ ವಿವರದ ಜೊತೆಗೆ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಆ ಪಕ್ಷದ ಪರವಾಗಿ, ಆ ಪಕ್ಷದ ಪ್ರತಿನಿಧಿ ಅಂತೇಳಿ
ಅರಿತುಕೊಳ್ಳಬೇಕಾದ್ರೆ ಆ ಪಕ್ಷ ಏನಪ್ಪ ಅಂದರೆ ಕಡ್ಡಾಯವಾಗಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ನಿಂತುಕೊಳ್ಳಿರುವಂಥ ಅಭ್ಯರ್ಥಿಗೆ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಬಿ ಫಾರ್ಮ್ ಸರ್ಟಿಫಿಕೇಟನ್ನು ಕೂಡ ಸಲ್ಲಿಸಬೇಕಾಗ್ತೈತಿ. ಕಡ್ಡಾಯವಾಗಿ ಆ ಪಕ್ಷದ ಅವೇ ನಿಜವಾದ ಅಭ್ಯರ್ಥಿ ಅನ್ನೋದಕ್ಕೆ ನಾಮಪತ್ರ ಸಲ್ಲಿಸುವುದರ ಜೊತೆಗೆ ಬಿ ಸರ್ಟಿಫಿಕೇಟನ್ನು ಕೂಡ ಆ ಪಕ್ಷ ಆ ಅಭ್ಯರ್ಥಿಗೆ ಕೊಡಬೇಕಾಗ್ತದೆ. ಆ ಬಿ ಫಾರ್ಮ್ ಸರ್ಟಿಫಿಕೇಟ್ ಕೂಡ ಭಾರತ ಚುನಾವಣಾ ಆಯೋಗಕ್ಕೆ ಆ ಅಭ್ಯರ್ಥಿ ಸಲ್ಲಿಸಬೇಕಾಗ್ತದೆ. ಒಂದು ವೇಳೆ ಬಿ ಫಾರ್ಮ್ ಆ ಪಕ್ಷ ಕೊಡದಿದ್ದರೆ ಆ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಅನ್ನೋದನ್ನು ಪರಿಗಣಿಸಬೇಕಾಗ್ತದೆ. ಅದಕ್ಕಾಗಿ ಚುನಾವಣೆಗೆ ಸ್ಪರ್ಧಿಸುವಂಥ ಅಭ್ಯರ್ಥಿಗೆ ಕಡ್ಡಾಯವಾಗಿ ಆ ಪಕ್ಷ ಬಿ ಫಾರ್ಮ್ ಅಥವಾ ಬಿ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ಆ ಬಿ ಸರ್ಟಿಫಿಕೇಟ್ ಮತ್ತು ನಾಮಪತ್ರಗಳ ಜೊತೆಗೆ ಅವ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿ. ಅಂದರೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ ಕೂಡ ಉತ್ತಮ ಜ್ಞಾನ, ಪರಿಜ್ಞಾನ, ಆಡಳಿತದ ಅನುಭವ, ರಾಜಕೀಯ ಪರಿಜ್ಞಾನ, ಆ ಅಭ್ಯರ್ಥಿ ನಿಲ್ಲಿಸಿದರೆ ನಮ್ಮ ಪಕ್ಷ ಗೆಲುವು ಸಾಧಿಸ್ತೈತಿ ಅನ್ನುವ ಎಲ್ಲ ರೀತಿಯ ವಿಚಾರಗಳನ್ನ ಇಟ್ಟುಕೊಂಡ ಚುನಾವಣೆಗೆ ತನ್ನ ಪಕ್ಷದ ಪರವಾಗಿ ಒಬ್ಬ ಯೋಗ್ಯ ಸಮರ್ಥ ಅಭ್ಯರ್ಥಿಯನ್ನು ಸ್ಪರ್ಧಿಸಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಡ್ತೈತಿ ರಾಜಕೀಯ ಪಕ್ಷ. ಅದು ಯಾವುದೇ ಚುನಾವಣೆ, ಲೋಕಸಭೆ ಚುನಾವಣೆ ಇರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಇರ್ಬೋದು, ಯಾವುದು ಬೇಕಾದ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕೂಡ ಕಲ್ಪಿಸಿಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡುತ್ತವೆ. ಹೀಗಾಗಿ ಇದು ಕೂಡ ಇನ್ನೊಂದು 4ನೇದಾಗಿ ಬರುವಂಥ ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಅಂತ ನಾವು ಭಾವಿಸಬೇಕಾಗುತ್ತದೆ ಚುನಾವಣೆಗೆ ಸ್ಪರ್ಧಿಸುವುದು. ನಂಬರ್ 5 ಫಾರ್ಮೇಷನ್ ಆಫ್ ದ ಗೌರ್ಮೆಂಟ್, ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ಅಂದರೆ ರಾಜಕೀಯ ಪಕ್ಷಗಳು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯುತ್ತದೆಯೋ ಆ ಪಕ್ಷ ಏನಪ್ಪ ಅಂದ್ರೆ ಸರ್ಕಾರವನ್ನು ರಚನೆ ಮಾಡ್ತೈತಿ. ಸರ್ಕಾರವನ್ನು ರಚನೆ ಮಾಡ್ತೈತಿ. ಯಾವ ಪಕ್ಷ ಸ್ಪಷ್ಟ ಬಹುಮತ ಪಡೆಯೋದಿಲ್ಲ ಆ ಪಕ್ಷ ಏನಪ್ಪ ಅಂದ್ರೆ ವಿರೋಧ ಪಕ್ಷವಾಗಿ ಗುರುತಿಸ್ಕೊಳ್ತೈತಿ. ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯುತ್ತದೆಯೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡ್ತೈತಿ. ಆ ಸರ್ಕಾರವನ್ನು ನಿರ್ವಹಣೆ ಮಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ಆ ಪಕ್ಷಕ್ಕೆ ಇರ್ತೈತಿ. ಜನರ ಏಳಿಗೆ, ಜನರ ಹಿತಾಸಕ್ತಿ, ಜನರ ಕಲ್ಯಾಣವನ್ನು ಬಯಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದು, ಯಾವಾಗಲೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಸರ್ಕಾರ ರಚನೆ ಮಾಡೋದ, ಸರ್ಕಾರವನ್ನು ನೆರವೇರಿಸಿಕೊಂಡು ಹೋಗೋದು, ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಲೋಪದೋಷಗಳಾಗದಂತೆ, ತಪ್ಪು ತೊಡೆಗಳಾಗದಂತೆ ಜನಪರ ಕಾರ್ಯಕ್ರಮಗಳನ್ನ, ಜನಪರ ಯೋಜನೆಗಳನ್ನು, ಜನರಿಗೆ ಅನುಕೂಲ ಆಗುವಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಜೊತೆಗೆ ಒಂದು ಮುತ್ಸದ್ಯತನ ನಾಯಕತ್ವವನ್ನು ವಹಿಸಿಕೊಂಡು ಆ ಪಕ್ಷದ ಪರವಾಗಿ ಆ ಒಬ್ಬ ಒಳ್ಳೆಯ ನಾಯಕನಾಗಿ ಕಾರ್ಯನಿರ್ವಹಿಸುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ರಾಜಕೀಯ ಪಕ್ಷದ ಮುಖಾಂತರವೇ ಸರ್ಕಾರ ರಚನೆ ಆಗ್ತದೆ. ರಾಜಕೀಯ ಪಕ್ಷದ ಮುಖಾಂತರವೇ ಸರ್ಕಾರ ವ್ಯವಸ್ಥಿತವಾಗಿ ತನ್ನ ಆಡಳಿತವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಕೂಡ ಮುಕ್ತವಾದ ಅವಕಾಶ ರಾಜಕೀಯ ಪಕ್ಷ ಒದಗಿಸಿಕೊಡ್ತದೆ. ಹೀಗಾಗಿ ರಾಜಕೀಯ ಪಕ್ಷದ ಮುಖಾಂತರ ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಅಂದ್ರೆ ರಾಜಕೀಯ ಪಕ್ಷಗಳ ಮುಖಾಂತರ ಆಯ್ಕೆಗೊಂಡಂಥ ನಾಯಕ ಯಾವಾಗಲೂ ಪ್ರಜೆಗಳ ಹಿತಾಸಕ್ತಿ, ಪ್ರಜೆಗಳ ಕಲ್ಯಾಣ, ಪ್ರಜೆಗಳ ಏಳಿಗೆ, ಪ್ರಜೆಗಳಿಗೆ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ, ಜನರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಈಡೇರಿಸುವಂತಹ ಜವಾಬ್ದಾರಿ ಇಟ್ಕೊಂಡ ಸರ್ಕಾರವನ್ನು ನಿರ್ವಹಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ರಾಜಕೀಯ ಪಕ್ಷದ ಮುಖಾಂತರ ಆಗ್ತದೆ. ಹೀಗಾಗಿ ರಾಜಕೀಯ ಪಕ್ಷ ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಮಾಡಿಕೊಂಡು ಹೋಗುವಂಥ ಮಹತ್ವದ ಕೆಲಸ ಇದು ಕೂಡ ಆಗ್ಯದ ರಾಜಕೀಯ ಪಕ್ಷದ ಕಾರ್ಯದಲ್ಲಿ. ಇದು ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 1 ಆ್ಯಕ್ಟ್ಸ್ ಆಸ್ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ಯಾವ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯುತ್ತದೆಯೋ ಆ ಪಕ್ಷ ಏನಪ್ಪ ಅಂದ್ರೆ ಆಡಳಿತ ಪಕ್ಷವಾಗಿ ಗುರುತಿಸಿಕೊಳ್ತದೆ. ಯಾವ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯೋದಿಲ್ಲವೋ, ಅಲ್ಪ ಬಹುಮತವನ್ನು ಪಡೆದಿದ್ದೋ ಆ ಪಕ್ಷ ಏನಪ್ಪ ಅಂದ್ರೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತೈತೆ. ಹೀಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದ ಪಾತ್ರ ಕೂಡ ಅತ್ಯಂತ ವಿಸ್ಮರಣೆ ಆಗ್ಯದ, ವಿರೋಧ ಪಕ್ಷದ ಪಾತ್ರ ಕೂಡ ಅತ್ಯಂತ ವಿಸ್ಮರಣೆ ಆಗ್ಯದ. ಆಡಳಿತ ಪಕ್ಷ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಕತ್ತದೋ ಇಲ್ಲೋ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ, ಗಮನಿಸಬೇಕಾಗ್ತದೆ. ಗಮನಿಸುವಂಥ ಕೆಲಸ ಕಾರ್ಯವನ್ನು ಯಾವುದು ಮಾಡ್ತೈತಪ್ಪ ಅಂದ್ರೆ ವಿರೋಧ ಪಕ್ಷ ಮಾಡ್ತದೆ. ಆಡಳಿತ ಪಕ್ಷದ ಅಥವಾ ಸರ್ಕಾರದ ಲೋಪದೋಷಗಳನ್ನ, ತಪ್ಪು ತಡೆಗಳನ್ನ ಎತ್ತಿ ಹಿಡಿಯುವಂಥ ಕೆಲಸ ಕಾರ್ಯವನ್ನು ಯಾವುದು ಮಾಡ್ತೈತಪ್ಪ ಅಂದ್ರೆ ವಿರೋಧ ಪಕ್ಷ ಮಾಡ್ತೈತಿ. ಹೀಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಮಹತ್ವವಿದೆಯೋ ಹಾಗೆಯೇ ವಿರೋಧ ಪಕ್ಷಕ್ಕೆ ಕೂಡ ಅಷ್ಟೇ ಮಹತ್ವ ಐತಿ. ವಿರೋಧ ಪಕ್ಷದ ಪಾತ್ರ ಕೂಡ ಅತ್ಯಂತ ವಿಸ್ಮರಣೆ ಆಗಿದೆ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆ ಸರ್ಕಾರದ ಟೀಕೆಗಳನ್ನ, ಆ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿಯೋದ, ಅಥವಾ ಆ ಸರ್ಕಾರ ತಪ್ಪು ದಾರಿ ಹಿಡಿಯಾಕತ್ತರ ಅದನ್ನು ಎತ್ತಿ ಹಿಡಿದು ಅದಕ್ಕೆ ಒಂದು ಮನವರಿಕೆ ಮಾಡಿಕೊಡುವಂಥ ಜವಾಬ್ದಾರಿಯನ್ನು ಕೂಡ ವಿರೋಧ ಪಕ್ಷ ಮಾಡ್ತೈತಿ. ಹೀಗಾಗಿ ವಿರೋಧ ಪಕ್ಷವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಭಾರತದ ಪ್ರಜಾಪ್ರಭುತ್ವದ
ಕಾವಲು ನಾಯಿ ಅಂತ ಕರಿತೀವಿ ನಾವು, ವಾಚ್ ಡಾಗ್ ಅಂತ ಕರಿತೀವಿ. ಅಪೋಸಿಷನ್ ಪಾರ್ಟಿ ಈಸ್ ಆಲ್ಸೋ ನೌನ್ ಆಸ್ ಕಾಲ್ಡ್ ವಾಚ್ ಡಾಗ್. ವಾಚ್ ಡಾಗ್ ಅಂತ ಕರಿತೀವಿ. ವಿರೋಧ ಪಕ್ಷವನ್ನು ಭಾರತದ ಪ್ರಜಾಪ್ರಭುತ್ವದ ವಾಚ್ ಡಾಗ್ ಅಂತ ಕರೆಯುತ್ತಾರೆ. ವಾಚ್ ಡಾಗ್ ಅಂದ್ರೆ ಕಾವಲು ನಾಯಿ. ಹೂ ಆಕ್ಟ್ಸ್ ಯಾಸ್ ದ ವಾಚ್ ಡಾಗ್ ಆಫ್ ಡೆಮೋಕ್ರಸಿ? 1 ಮಾರ್ಕ್ಸ್ ಕ್ವಶನ್. ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಯಾವುದನ್ನು ಕರೆಯುತ್ತಾರೆ? ಯಾವುದನ್ರಿ? ವಿರೋಧ ಪಕ್ಷವನ್ನು, ಅಪೋಸಿಷನ್ ಪಾರ್ಟಿ ಅಂತಂದ್ರೆ ಒಂದು ರೀತಿಯ ಫಸ್ತಿಲಲ್ಲಿರುವ ಸರ್ಕಾರ ಎಂದು ಕೂಡ ಕರೆಯುತ್ತಾರೆ. ಒಂದು ವೇಳೆ ಆಡಳಿತ ಪಕ್ಷಕ್ಕೆ ಅಧಿಕಾರ ನಡೆಸೋಕ್ಕಾಗದಿದ್ದರೆ ಅಂತಹ ಸಂದರ್ಭವಾಗಿ ವಿರೋಧ ಪಕ್ಷ ಅಧಿಕಾರವನ್ನು ಪಡೆದುಕೊಂಡು ನಡೆಸುವಂಥ ಸಾಮರ್ಥ್ಯ, ಜವಾಬ್ದಾರಿ ಕೂಡ ವಿರೋಧ ಪಕ್ಷಕ್ಕೆ ಇರ್ತೈತೆ. ಹೀಗಾಗಿ ವಿರೋಧ ಪಕ್ಷವನ್ನು ಭಾರತದ ಪ್ರಜಾಪ್ರಭುತ್ವದ ಕಾವಲನ ಎಂದು ಕರೆಯುತ್ತಾರೆ, ವಾಚ್ ಡಾಗ್ ಎಂದು ಕರೆಯುತ್ತಾರೆ. ಫಸ್ತಿಲಲ್ಲಿರುವ ಸರ್ಕಾರ ಎಂದು ಕೂಡ ಕರೆಯುತ್ತಾರೆ. ಅರ್ಥಾತ್ ಈಗಾಗಲೇ ಪ್ರಸ್ತುತವಾಗಿ ಭಾರತ ದೇಶದಲ್ಲಿ ಕೇಂದ್ರದಲ್ಲಿ NDA ಸರ್ಕಾರ ಆಡಳಿತ ಪಕ್ಷವಾಗಿ ಕಾರ್ಯನಿರ್ವಹಿಸಕತ್ತದ, UPA ಸರ್ಕಾರ ಏನಪ್ಪ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಕತ್ತದ. ಹಾಗೆಯೇ ಕರ್ನಾಟಕದಲ್ಲಿ ಈಗ BS ಯಡಿಯೂರಪ್ಪರ ನೇತೃತ್ವದ ಸರ್ಕಾರ BJP ಪಕ್ಷ ಏನಪ್ಪ ಅಂದ್ರೆ ಆಡಳಿತ ಪಕ್ಷವಾಗಿ ಕಾರ್ಯನಿರ್ವಹಿಸಕತ್ತದ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕಾರ್ಯನಿರ್ವಹಿಸಕತ್ತದ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಕೂಡ ಬೇಕು, ವಿರೋಧ ಪಕ್ಷ ಕೂಡ ಬೇಕು. ಹೀಗಾಗಿ ವಿರೋಧ ಪಕ್ಷದ ಪಾತ್ರ ಕೂಡ ಅಂತ ವಿಸ್ಮರಣೆ ಆಗಿದೆ. ರಾಜಕೀಯ ಪಕ್ಷಗಳು ವಿರೋಧ ಪಕ್ಷವಾಗಿ ಕೂಡ ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ಇದು ಕೂಡ ಇನ್ನೊಂದು ರಾಜಕೀಯ ಪಕ್ಷಗಳ ಕಾರ್ಯಗಳಲ್ಲಿ ಇದು ಕೂಡ ಒಂದು ಮಹತ್ವದ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ನೆಕ್ಸ್ಟ್ 7th ಒನ್, ಫಾರ್ಮೇಷನ್ ಆಫ್ ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದು. ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲು ಕೂಡ ಪ್ರಮುಖವಾದ ಪಾತ್ರ ಮಾಡುತ್ತವೆ. ರಾಜಕೀಯ ಪಕ್ಷಗಳು ವಿಭಿನ್ನ ರೀತಿಯ ರ್ಯಾಲಿಗಳ ಮುಖಾಂತರ, ವಿಭಿನ್ನ ರೀತಿಯ ಕಾರ್ಯಕ್ರಮಗಳ ಮುಖಾಂತರ, ಭಾಷಣಗಳ ಮುಖಾಂತರ, ಪ್ರಚಾರ ಮಾಡುವುದರ ಮುಖಾಂತರ, ಜೊತೆಗೆ ಹಲವಾರು ರೀತಿಯ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುವ ಮುಖಾಂತರ ಸಾರ್ವಜನಿಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವ ಮುಖಾಂತರ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಪ್ರಮುಖವಾದ ಪಾತ್ರವೇನಪ್ಪ ಅಂದ್ರೆ ರಾಜಕೀಯ ಪಕ್ಷಗಳು ಮಾಡುತ್ತವೆ. ಅಂದರೆ ರಾಜಕೀಯ ಪಕ್ಷಗಳು ಸಾರ್ವಜನಿಕರ ಹಿತಾಸಕ್ತಿಗೆ ದೃಷ್ಟಿಕೋನ ಇಟ್ಟುಕೊಂಡು ಹಲವಾರು ರೀತಿಯ ಯೋಜನೆಗಳನ್ನ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರ ಕುಂದುಕೊರತೆಗಳನ್ನ, ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಲು ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಹಲವಾರು ರ್ಯಾಲಿಗಳನ್ನು ಏರ್ಪಡಿಸೋದ್ರ ಮುಖಾಂತರ, ಹಲವಾರು ರೀತಿಯ ಸಭೆ ಸಮಾರಂಭಗಳನ್ನ ಏರ್ಪಡಿಸೋದ್ರ ಮುಖಾಂತರ, ಹಲವಾರು ರೀತಿಯ ಪ್ರಚಾರಗಳ ಮುಖಾಂತರ ಆಗ್ಬೋದು, ಹಲವಾರು ರೀತಿಯ ಯಾವುದೇ ರೀತಿಯ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಆಗ್ಬೋದು, ಸಾರ್ವಜನಿಕ ಅಭಿಪ್ರಾಯವನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಆಗ್ಬೋದು. ಇತ್ತೀಚೆಗೆ ವಿದ್ಯಾರ್ಥಿಗಳೇ ರೀಸೆಂಟಾಗಿ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇತ್ತೀಚೆಗೆ ಲೋಕಸಭೆಯಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪಾಸ್ ಆಗಿರೋದು ಕೂಡ ನೋಡ್ತೇವೆ ನಾವು. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಫ್ ಆ್ಯಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆ ಈಗಾಗಲೇ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಆ ಪಾಸ್ ಆದ ನಂತರ ಎಷ್ಟೋ ಸಾರ್ವಜನಿಕರು ಏನಪ್ಪ ಅಂದ್ರೆ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು, ಎಷ್ಟೋ ಸಾರ್ವಜನಿಕರು ಅದನ್ನು ವಿರೋಧವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂಥ ಕಾಯ್ದೆಗಳ ಕುರಿತು ಆಗಲಿ, ಸಾರ್ವಜನಿಕ ಅಭಿಪ್ರಾಯವನ್ನು ಪಡೆದುಕೊಳ್ಳೋದಾಗಲಿ, ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸುವುದಾಗಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಅಂದರೆ ಸಾರ್ವಜನಿಕರ ಅಭಿಪ್ರಾಯವನ್ನು ರೂಪಿಸುವಲ್ಲಿ, ಅಭಿಪ್ರಾಯವನ್ನು ತೆಗೆದುಕೊಳ್ಳುವಲ್ಲಿ ಕೂಡ ರಾಜಕೀಯ ಪಕ್ಷಗಳು ಮುಕ್ತವಾದ ಅವಕಾಶವನ್ನು, ಪ್ರತಿಯೊಬ್ಬ ಪ್ರಜೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾವೆ. ಹೀಗಾಗಿ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ, ಸಾರ್ವಜನಿಕ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಲ್ಲಿ, ಸಾರ್ವಜನಿಕರ ಹಿತಾಸಕ್ತಿ, ಸಾರ್ವಜನಿಕ ಏಳಿಗೆಯನ್ನು, ಸಾರ್ವಜನಿಕರ ಕಾರ್ಯಕ್ರಮಗಳು, ಸಾರ್ವಜನಿಕರ ಒಂದು ರೀತಿಯ ಕಾರ್ಯಕ್ರಮ ಮುಖಾಂತರ ಅವರಿಗೆ ಒಂದು ಏಳಿಗೆ, ಹಿತಾಸಕ್ತಿ, ಕಲ್ಯಾಣವನ್ನು ಬಯಸುವಂಥ ಜವಾಬ್ದಾರಿಯನ್ನು, ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ಕೂಡ ರಾಜಕೀಯ ಪಕ್ಷಗಳ ಇನ್ನೊಂದು ಪ್ರಮುಖ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇದು ಕೂಡ ಇನ್ನೊಂದು ರಾಜಕೀಯ ಪಕ್ಷದ ಕಾರ್ಯ. ನಂಬರ್ 8th ಒನ್, 8ನೇದಾಗಿ ಬ್ರಿಡ್ಜ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಪೀಪಲ್, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ. ಅಂದರೆ ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಒಂದು ರೀತಿಯ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದ್ರೆ ರಾಜಕೀಯ ಪಕ್ಷಗಳು ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದು, ಪ್ರಜೆಗಳ ಕುಂದುಕೊರತೆಗಳು, ಪ್ರಜೆಗಳ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡೋದ, ಆ ಸರ್ಕಾರದ ಮುಖಾಂತರ ಈಡೇರಿಸುವಂಥ ಕೆಲಸ ಕಾರ್ಯವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಹೀಗಾಗಿ ರಾಜಕೀಯ ಪಕ್ಷಗಳು ಯಾವಾಗಲೂ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ನಿರ್ವಹಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಅಂದರೆ ಸರ್ಕಾರದ ಮುಖಾಂತರ ಜನರಿಗೆ ಅನುಕೂಲ ಆಗುವಂಥ ಜನಪರ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಹಮ್ಮಿಕೊಳ್ಳೋದ,
ಸರ್ಕಾರ ಒಂದು ವೇಳೆ ಜಾರಿಗೆ ತರದಿದ್ದರೆ ಆ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸ ಕಾರ್ಯವನ್ನು ಕೂಡ ರಾಜಕೀಯ ಪಕ್ಷಗಳು ಮಾಡ್ತಾವ, ಅಥವಾ ಜನರ ಸಮಸ್ಯೆಗಳನ್ನು, ಜನರ ಕುಂದುಕೊರತೆಗಳನ್ನ ಏನಪ್ಪ ಅಂದ್ರೆ ಸರ್ಕಾರದ ಮುಂದೆ ಇಡ್ತಾವ. ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಮುಖಾಂತರ ಆ ಜನರ ಸಮಸ್ಯೆಗಳನ್ನ, ಜನರ ಕುಂದುಕೊರತೆಗಳನ್ನ ಬಗೆಹರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವ. ಹೀಗಾಗಿ ರಾಜಕೀಯ ಪಕ್ಷಗಳು ಯಾವಾಗಲೂ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಜನರ ನಡುವೆ ಒಂದು ರೀತಿಯ ಸಂಪರ್ಕದ ಕೊಂಡಿಯಾಗಿ, ಸಂಪರ್ಕದ ಸೇತುವೆಯಾಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಯಾವಾಗಲೂ ರಾಜಕೀಯ ಪಕ್ಷಗಳ ಮೂಲ ಉದ್ದೇಶ ಏನಾಗಿರುತ್ತಪ್ಪ ಅಂತಂದ್ರೆ ಸರ್ಕಾರದ ಮುಖಾಂತರ ಇಡೀ ಪ್ರಜೆಗಳ ಏಳಿಗೆ, ಇಡೀ ಪ್ರಜೆಗಳ ಕಲ್ಯಾಣ, ಇಡೀ ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು ಸರ್ಕಾರದ ಮುಖಾಂತರ ಯೋಜನೆಗಳನ್ನ ಹಮ್ಮಿಕೊಂಡು ಆ ಯೋಜನೆಗಳ ಮುಖಾಂತರ, ಕಾರ್ಯಕ್ರಮ ಮುಖಾಂತರ ಪ್ರಜೆಗಳ ಹಿತಾಸಕ್ತಿ, ಪ್ರಜೆಗಳ ಕಲ್ಯಾಣವನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರ್ತಾವೆ ಸರ್ಕಾರದ ಮುಖಾಂತರ ರಾಜಕೀಯ ಪಕ್ಷಗಳು. ಹೀಗಾಗಿ ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಒಂದು ರೀತಿಯ ಸಂಪರ್ಕ ಸೇತುವೆಯಾಗಿ, ಒಂದು ರೀತಿಯ ಕೊಂಡಿಯಾಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ನಂಬರ್ ನೆಕ್ಸ್ಟ್ 9th ಒನ್, ಪ್ರಮೋಟಸ್ ದ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ. ಅಂದ್ರೆ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಕೋನ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದಿರುತ್ತವೆ. ಅಂದರೆ ಯಾವುದೇ ರೀತಿಯ ಜಾತಿ, ಮತ, ಪಂಥ, ಭೇದ ಭಾವ, ಪಂಗಡ, ಜನಾಂಗ, ಮೇಲು ಕೀಳು ಎಂಬ ತಾರತಮ್ಯತೆಯನ್ನು ಮಾಡದೆ ಎಲ್ಲ ಧರ್ಮವನ್ನು, ಎಲ್ಲ ಜನಾಂಗವನ್ನು, ಜನಾಂಗದ ಏಳಿಗೆ, ಜನಾಂಗದ ಹಿತಾಸಕ್ತಿಯನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮುಖಾಂತರ ರಾಜಕೀಯ ಪಕ್ಷಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾವೆ. ಅಂದರೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಇಟ್ಟುಕೊಂಡ ಎಲ್ಲ ಧರ್ಮಗಳನ್ನ ಒಂದು ರೀತಿಯ ಕಾಣಿ, ಎಲ್ಲ ಧರ್ಮ, ಜಾತಿ, ಜನಾಂಗ ಎಂಬ ತಾರತಮ್ಯ ಮಾಡದೆ ಎಲ್ಲ ಜನರ ಹಿತಾಸಕ್ತಿ, ಎಲ್ಲ ಜನರ ಏಳಿಗೆ, ಎಲ್ಲ ಜನರ ಕಲ್ಯಾಣ, ಸಾರ್ವಜನಿಕ ಕಲ್ಯಾಣ, ಸಾರ್ವಜನಿಕ ಏಳಿಗೆ, ಹಿತಾಸಕ್ತಿಯನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು ರಾಜಕೀಯ ಪಕ್ಷಗಳು ಪ್ರಮುಖವಾದ ಪಾತ್ರ ವಹಿಸ್ತಾವೆ. ಹೀಗಾಗಿ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತದ ರಾಜಕೀಯ ಪಕ್ಷಗಳಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಕಾರ್ಯ. ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸೋದು, ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಕೋನ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಹಲವಾರು ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕರ ಕುಂದುಕೊರತೆಗಳನ್ನು ಈಡೇರಿಸೋದು, ಸಾರ್ವಜನಿಕರ ಸಮಸ್ಯೆಗಳನ್ನು ಈಡೇರಿಸುವಂಥ ಕೆಲಸ ಕಾರ್ಯವನ್ನು, ಜೊತೆಗೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ, ಯಾವುದೇ ರೀತಿಯ ತಾರತಮ್ಯ ಮಾಡದೆ ಎಲ್ಲ ಸಾರ್ವಜನಿಕರ ಏಳಿಗೆಯನ್ನು, ಹಿತಾಸಕ್ತಿಯನ್ನು ಬಯಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಹೀಗಾಗಿ ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಪಕ್ಷ ಮಾಡುವಂಥ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳು. ಇದು ಕೂಡ ಇನ್ನೊಂದು ಪ್ರಮುಖ ಕಾರ್ಯ. ಇನ್ನು ನೆಕ್ಸ್ಟ್ ಒನ್, 10th ಒನ್, ಲಾಸ್ಟ್ ಒನ್, ಪ್ರಮೋಟಸ್ ದ ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಅಂತಂದರೆ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಅಂದರೆ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಸಿದ್ಧಾಂತಗಳನ್ನ, ಧೋರಣೆಗಳನ್ನ, ತತ್ವಗಳನ್ನ ಬದಿಗೊತ್ತಿ ದೇಶ ಗಂಡಾಂತರ ಪರಿಸ್ಥಿತಿಗೆ ಸಿಲುಕಿದಾಗ ಆ ದೇಶವನ್ನು ರಕ್ಷಣೆ ಮಾಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, 1998ರಲ್ಲಿ ಪಾಕಿಸ್ತಾನದ ನುಸುಳುಕೋರರು ಕಾರ್ಗಿಲ್ ಪ್ರದೇಶದೊಳಕ್ಕೆ ಪ್ರವೇಶ ಮಾಡಿ ಆತಂಕವನ್ನು ಸೃಷ್ಟಿ ಮಾಡ್ತಾರೆ. ಆ ಆತಂಕವನ್ನು ಎದುರಿಸುವ ದೃಷ್ಟಿಕೋನ ಇಟ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಆ ನುಸುಳುಕೋರರ ವಿರುದ್ಧ ಧ್ವನಿ ಎತ್ತಿದ್ದನ್ನು ಕೂಡ ನಾವು ಕಾಣಿದ್ದೇವೆ. ಅಂದರೆ ದೇಶದ ರಕ್ಷಣೆಯ ದೃಷ್ಟಿಕೋನ ಇಟ್ಟುಕೊಂಡು, ದೇಶದ ಗಡಿಗಳನ್ನ ರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು, ದೇಶದಲ್ಲಿ ಉಂಟಾಗುವಂಥ ನೈಸರ್ಗಿಕ ವಿಕೋಪಗಳನ್ನು ತಡೆಗಟ್ಟುವ ದೃಷ್ಟಿಕೋನ ಇಟ್ಟುಕೊಂಡು, ರೋಗ ರುಜಿನಗಳನ್ನು ತಡೆಗಟ್ಟುವ ದೃಷ್ಟಿಕೋನ ಇಟ್ಟುಕೊಂಡು, ದೇಶಕ್ಕೆ, ರಾಷ್ಟ್ರಕ್ಕೆ ಒಂದು ಭದ್ರತೆಯನ್ನು ಒದಗಿಸುವ ದೃಷ್ಟಿಕೋನ ಇಟ್ಟುಕೊಂಡು, ಜನರ ಒಂದು ಸಂರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಅಂದ್ರೆ ತಮ್ಮ ಸಿದ್ಧಾಂತಗಳನ್ನ ಬದಿಗೊತ್ತಿ ದೇಶದ ಗಡಿಗಳನ್ನು, ದೇಶದ ಗಂಡಾಂತರ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ, ಸಾರ್ವಜನಿಕರ ರಕ್ಷಣೆಗೋಸ್ಕರವಾಗಿ, ಸಾರ್ವಜನಿಕರ ಏಳಿಗೆ, ಹಿತಾಸಕ್ತಿಯನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು ರಾಜಕೀಯ ಪಕ್ಷಗಳು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತವೆ ವಿದ್ಯಾರ್ಥಿಗಳು. ಇತ್ತೀಚೆಗೆ ನಾವು ಪ್ರಮುಖವಾಗಿ ಗಮನಕ್ಕೆ ತೆಗೆದುಕೊಂಡಾಗ, ರೀಸೆಂಟಾಗಿ ಉದಾಹರಣೆಯನ್ನು ಗಮನಕ್ಕೆ ತೆಗೆದುಕೊಂಡಾಗ ರೋಗ ರುಜಿನಗಳು ಅಂದ ಕೂಡಲೇ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ತತ್ತರಿಸಿದೆ. ಯಾವುದಪ್ಪ ಅಂತಂದ್ರೆ ನೋವೆಲ್ ಕೋವಿಡ್-19 ಅಂದ್ರೆ ಕರೋನಾ ಮಹಾಮಾರಿ. ಕರೋನಾ ಮಹಾಮಾರಿಯಿಂದ ಇಡೀ ಜಗತ್ತೇ ತತ್ತರಿಸಿದೆ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತೇ ಏನಪ್ಪ ಅಂತಂದ್ರೆ ಅಧೋಗತಿಗೆ ಇಳಿತಾ ಇದೆ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ಜಗತ್ತೇನಪ್ಪ ಅಂತಂದ್ರೆ
ಕರೋನಾ ಮಹಾಮಾರಿಯಿಂದ ತತ್ತರಿಸಿದೆ. ಆ ಕರೋನಾ ಮಹಾಮಾರಿಯಿಂದ ತತ್ತರಿಸಿದಂಥ ಜಗತ್ತನ್ನು ಇವತ್ತೇನಪ್ಪ ರಾಜಕೀಯ ಪಕ್ಷಗಳು ಏನಪ್ಪ ಅಂತಂದ್ರೆ ಆ ಕರೋನಾ ಮಹಾಮಾರಿಯನ್ನು ಹೊಡೆದೋಡಿಸುವ ದೃಷ್ಟಿಕೋನ ಇಟ್ಕೊಂಡು ಹಲವಾರು ರೀತಿಯ ಕ್ರಮಗಳನ್ನು, ಹಲವಾರು ರೀತಿಯ ಯೋಜನೆಗಳನ್ನ, ಸಾರ್ವಜನಿಕರ ಹಿತಾಸಕ್ತಿಯನ್ನು, ಸಾರ್ವಜನಿಕ ಕಲ್ಯಾಣವನ್ನು, ಸಾರ್ವಜನಿಕರ ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಇವತ್ತು ರಾಜಕೀಯ ಪಕ್ಷಗಳು. ಅಂತಂದ್ರೆ ದೇಶಕ್ಕೆ ಅಂಟಿಕೊಂಡಿರುವಂಥ ಅತ್ಯಂತ ಬಲಾಢ್ಯ ಅನ್ನೋಕ್ಕಿಂತನೂ ಅತ್ಯಂತ ಜಾಡ್ಯ, ಅತ್ಯಂತ ಕಠೋರ ರೋಗ ಆದಂಥ, ಭಯಾನಕ ರೋಗ ಆದಂಥ, ಇತ್ತೀಚೆಗೆ 6 ರಿಂದ 7 ತಿಂಗಳ ಅವಧಿಯಲ್ಲಿ ಇಡೀ ದೇಶವನ್ನು, ಇಡೀ ಜಗತ್ತನ್ನು ತತ್ತರಿಸಿದಂತಹ ಮಹಾಮಾರಿ ಕರೋನಾ ರೋಗವನ್ನು ಹೊಡೆದೋಡಿಸುವಲ್ಲಿ ಹಲವಾರು ರೀತಿಯ ಕ್ರಮಗಳನ್ನು, ಜನರನ್ನು ರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಕೊಂಡು, ಸಾರ್ವಜನಿಕರ ರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಕೊಂಡು ರಾಜಕೀಯ ಪಕ್ಷಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಈಗೂ ಕೂಡ. ಹೀಗಾಗಿ ರಾಷ್ಟ್ರದ ಹಿತಾಸಕ್ತಿಯನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು, ರಾಷ್ಟ್ರವನ್ನು ರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು, ಸಾರ್ವಜನಿಕರ ರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು, ರೋಗ ರುಜಿನಗಳನ್ನು ತಡೆಗಟ್ಟುವ ದೃಷ್ಟಿಕೋನ ಇಟ್ಟುಕೊಂಡು, ಗಡಿಗಳನ್ನು ರಕ್ಷಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಅತ್ಯಂತ ಮಹತ್ವದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಕೇವಲ ತಮ್ಮ ಸಿದ್ಧಾಂತಕ್ಕೆ, ಕೇವಲ ತಮ್ಮ ತತ್ವಕ್ಕೆ ಮನ್ನಣೆ ಕೊಡದೆ ಇನ್ನುಳಿದ ದೇಶದ ರಕ್ಷಣೆಯಲ್ಲಿ, ದೇಶದ ಭದ್ರತೆಯಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಹೀಗಾಗಿ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಪಕ್ಷದ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಷ್ಟು ನಾವು ಪ್ರಮುಖವಾಗಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ತಿಳ್ಕೊಬೋದು. 10 ಪ್ರಮುಖ ರಾಜಕೀಯ ಪಕ್ಷಗಳ ಕಾರ್ಯಗಳು ಬರ್ತಾವೆ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ ಪರಿಕಲ್ಪನೆ ಆಗಿದೆ. ಎಕ್ಸಾಮ್ ದೃಷ್ಟಿಯಿಂದ ಇದು 10 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಡಿಸ್ಕ್ರೈಬ್ ದ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ 10 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ, ಬಹಳ ಮಹತ್ವ ಐತಿ. ಒಂದು ವೇಳೆ 5 ಅಂಕದ ಮೇಲೆ ಪ್ರಶ್ನೆ ಕೇಳಿದ್ರೆ 5 ರಿಂದ 6 ಪಾಯಿಂಟ್ ಬರೀರಿ. 10 ಅಂಕದ ಮೇಲೆ ಬರುವಂಥ ಅತ್ಯಂತ ಮಹತ್ವದ ಪರಿಕಲ್ಪನೆ. ಹೆಚ್ಚಾನ 10 ಅಂಕದ ಮೇಲೆ ಇದನ್ನು ಪ್ರಶ್ನೆ ಕೇಳಿದಾರೆ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಅದಕ್ಕಾಗಿ 10 ಅಂಕ ದೃಷ್ಟಿಯಿಂದ ಈ ಪರಿಕಲ್ಪನೆ ಭಾಳ ಮಹತ್ವ ಇದೆ ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದಂಥ ವಿಷಯದ ಮೇಲೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇಲ್ಲೇನು ಭಾಳ ಒಂದು 2 ರಿಂದ 3 ಪ್ರಶ್ನೆ ಬರ್ತಾವೆ. ಆ ಪ್ರಶ್ನೆಗಳು ನಿಮಗೆ ಹೇಳ್ತೀನಿ, ಸ್ವಲ್ಪ ನೀವು ಗಮನ ಇಟ್ಟು ಕೇಳ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರ್ತಾವಪ್ಪ ಅಂತಂದರೆ ಸಿಂಪಲ್ ಆಗಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಒಂದು ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಯಾವುದನ್ನು ಕರೆಯುತ್ತಾರೆ? ಹೂ ಆ್ಯಕ್ಟ್ಸ್ ಆಸ್ ದ ವಾಚ್ ಡಾಗ್ ಆಫ್ ಡೆಮಾಕ್ರಸಿ? ಯಾವುದ್ರಿ? ವಿರೋಧ ಪಕ್ಷ, ಅಪೋಸಿಷನ್ ಪಾರ್ಟಿ. ಸಿಂಪಲ್. ಇನ್ನೊಂದು 2 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ರೈಟ್ ಎನಿ ಟು ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಯಾವುದಾದ್ರೂ 2 ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಬರೆಯಿರಿ. ನೀವು ಸಿಂಪಲಾಗಿ 10 ಬೇಕಾದ ಬರೀರಿ. ಪ್ರಿಪರೇಷನ್ ಆಫ್ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸೋದು ಒಂದೇದು. ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಆಯ್ಕೆ. ಸಿಂಪಲಾಗಿ ನೀವು 10 ಬೇಕಾದ 2 ಬರೀರಿ. ಸಿಂಪಲಾಗಿ 2 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು 10 ಅಂಕದ ದೃಷ್ಟಿಯಿಂದ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿರಿ. ಇದು 10 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. ಒಂದು ವೇಳೆ 5 ಅಂಕದ ಮೇಲೆ ಪ್ರಶ್ನೆ ಕೇಳಪ್ಪ ಅಂತಂದ್ರೆ 5 ರಿಂದ 6 ಪಾಯಿಂಟ್ ನೀವು ಬಿಡಿಸ್ರಿ. ಪೀಠಿಕೆ ಬರೀರಿ. 5 ರಿಂದ 6 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರಿ. 10 ಅಂಕದ ಮೇಲೆ ಪ್ರಶ್ನೆ ಬಂತಂದ್ರೆ ಪೀಠಿಕೆ ಬರೀರಿ. 10 ಪಾಯಿಂಟ್ ವಿವರಣೆ ಮಾಡಬೇಕು. ಲಾಸ್ಟ್ ಉಪಸಂಹಾರ ಬರೀಬೇಕು. ಇಷ್ಟು ನಾವು ರಾಜಕೀಯ ಪಕ್ಷಗಳ ಕಾರ್ಯಗಳ ಬಗ್ಗೆ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇಲ್ಲಿಗೆ ರಾಜಕೀಯ ಪಕ್ಷದ ಕಾರ್ಯಗಳು ಮುಕ್ತಾಯ ಆಗ್ತವೆ. ಇದರ ಮುಂದಿನ ಇನ್ನೊಂದು ಪರಿಕಲ್ಪನೆ ಅದ ಈ ಅಧ್ಯಾಯದಲ್ಲಿ. ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.